ಆಗುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ತೀರಿತು ಎನ್ನುವಂತ ಮಾತು. ಇಟ್ ಈಸ್ ಫಿನಿಶ್ಡ್. ಯೋಹಾನ್ ಬರೆದ ಸುವಾರ್ತೆ 6ನೇ ಮಾತು ನಾವು ಧ್ಯಾನ ಮಾಡೋಣ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಟ್ ಈಸ್ ಫಿನಿಶ್ಡ್. ತಾನು ಯಾವ ಒಂದು ಕಾರ್ಯ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದನೋ ಆ ಕಾರ್ಯ ಏನಾಗ್ತಾ ಇದೆ, ಈಗ ಮುಗಿತಾ ಇದೆ. ಆ ಕಾರ್ಯ, ಬಂದ ಕಾರ್ಯ ತೀರಿತು ಎಂಬುದಾಗಿ ಆತನು ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ. ಈ ತೀರಿತು ಎನ್ನುವಂಥ ಪದದ ಪ್ರಾರಂಭವನ್ನು ನಾವು ಗಮನಿಸುವಾಗ, ಈ ತೀರಿತು ಎನ್ನುವಂಥ ಪದದ ಪ್ರಾರಂಭ ಎಲ್ಲಿ ಪ್ರಾರಂಭವಾಯಿತು ಅಂದರೆ, ತೋಟದಿಂದ ಪ್ರಾರಂಭವಾದ ಪಾಪ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ, ದೇವರಿಂದ ನಿರ್ಮಿತವಾಗಿರ್ತಕ್ಕಂಥ ಏದೇನ್ ತೋಟದಲ್ಲಿ ಪಾಪವುಳ್ಳಂಥ ಮನುಷ್ಯರು ಜೀವಿಸ್ತಾ ಇದ್ರು. ಹಲ್ಲೆಲೂಯಾ. ಪಾಪವನ್ನು ಬರಮಾಡಿದಂಥ ಮನುಷ್ಯರು ಜೀವಿಸ್ತಾ ಇದ್ರು. ಆದರೆ ಗೆತ್ಸೇಮನೆ ತೋಟದಲ್ಲಿ, ಮನುಷ್ಯರಿಂದ ನಿರ್ಮಿತವಾದ ಗೆತ್ಸೇಮನೆ ತೋಟದಲ್ಲಿ ಪಾಪರಹಿತ ಕಡೆಯ ಆದಾಮನು ಮನುಷ್ಯನು ಆಗಿರುವಂಥ ಯೇಸು ಏನು ಮಾಡಿದ್ದಾನೆ, ನಿಂತುಕೊಂಡಿದ್ದಾನೆ. ಇಲ್ಲಿ ಏನು ತೀರಿತಂದ್ರೆ, ತೋಟದಿಂದ ಬಂದಿರತಕ್ಕಂಥ ಪಾಪದ ಫಲಿತಕ್ಕೆ ಬಂದಿರತಕ್ಕಂಥ ಒಂದು ಕಾರ್ಯ ಎನ್ನುವಂಥದ್ದು ಏನಾಯ್ತು, ಇಲ್ಲಿ ತೀರಿತು, ಮುಗೀತು. ಹಲ್ಲೆಲೂಯಾ. ಇಟ್ ಈಸ್ ಫಿನಿಶ್ಡ್, ಇಟ್ ಈಸ್ ಕ್ಲೋಸ್, ಕಂಪ್ಲೀಟ್ ಆಗಿ ಅದೇನಾಯಿತು ಪ್ರಿಯರೇ, ಮುಗಿದೋಯ್ತು. ಏನು ಮುಗೀತಂದ್ರೆ, ಯಾವ ಏದೇನ್ ತೋಟದಿಂದ ಪಾಪ ಎನ್ನುವಂಥದ್ದು ಬಂದಿತ್ತು, ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯೇಸು ಸ್ವಾಮಿ ಎಲ್ಲವುಗಳನ್ನು ಭರಿಸಿಕೊಂಡು 5 ಮಾತುಗಳಾದ ಮೇಲೆ 6ನೇ ಮಾತನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. 6 ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಸಂಖ್ಯೆ. 6ನೇ ದಿನದಲ್ಲಿ ದೇವರು ಯಾರನ್ನು ಉಂಟು ಮಾಡಿದ, ಮನುಷ್ಯರನ್ನು ಉಂಟು ಮಾಡಿದ. ಆ ಮನುಷ್ಯರನ್ನ ಬಿಡುಗಡೆ ಮಾಡುವಂಥ ಪದ ಯಾವುದು ಪ್ರಿಯರೇ, ಈ ತೀರಿತು ಎನ್ನುವಂಥ 6ನೆಯ ಒಂದು ಪದವಾಗಿದೆ. ಈ ಪದಕ್ಕೆ ನಾನು ಕೊಡುವಂಥ ಮಾತು ಏನಂದರೆ, ಪ್ರಕಟಣೆ. ಹಲ್ಲೆಲೂಯಾ. 6ನೇ ಮಾತು ಎಂತಹ ಮಾತು ಅದು, ಪ್ರಕಟಣೆಯ ಮಾತು. ಪ್ರಕಟಣೆ ಯಾವಾಗ ಕೊಡ್ತೀವಿ ಹೇಳ್ರಿ ನಾವು? ರಿಸಲ್ಟ್ ಬರಲಾಗಕ್ಕಿಂತ ಮುಂಚೆ, ಇಲ್ಲ ನಂದು 80 ಆಗಿದೆ ಅಂತ ಹೇಳ್ತೀವಿ. ಯಾವಾಗ ಹೇಳ್ತೀವಿ? ನಾವು ಕಷ್ಟಪಟ್ಟು ಬರೆದಾದ ಮೇಲೆ, ರಿಸಲ್ಟ್ ಬಂದ ಮೇಲೆ ಅದನ್ನು ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೆ ಹೇಳ್ಕೊಂತೀವಿ. ಯೇಸು ಸ್ವಾಮಿ ಬಂದ ಉದ್ದೇಶ ನೆರವೇರಿದ ಮೇಲೆ ಆತನು 5 ಮಾತುಗಳನ್ನು ಹೇಳಿದಾಗ, ಅವಾಗಲೇ ಶಿಲುಬೆಯಲ್ಲಿ ಸೈತಾನನನ್ನು ಆತನು ಏನು ಮಾಡ್ಯಾನ, ಜಜ್ಜಿ ಹಾಕ್ಯಾನ. ಮರಣದ ಅಧಿಕಾರಿಯಾಗಿರ್ತಕ್ಕಂಥ ಸೈತಾನನನ್ನು ತುಳಿದು ಹಾಕಿದ್ದಾನ. ಆಯಿತು, ಅವನಿಗೆ ನಾಚಿಕೆ ಆಯಿತು, ಅವನಿಗೆ ಸೋಲಾಯಿತು ಅಂತೇಳಿ ಯೇಸು ಸ್ವಾಮಿ ಈಗ ಏನು ಮಾಡ್ತಾ ಇದ್ದಾನಂದರೆ, ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ದಾನೆ. ಆ ಪ್ರಕಟಣೆ ಯಾವುದು, ತೀರಿತು ಎಂಬುದಾಗಿ. ಈ ತೀರಿತು ಎನ್ನುವಂಥ ಪದ ಪ್ರಾರಂಭ ನಾವು ಈಗಾಗಲೇ ನೋಡಿದ್ವಲ್ಲ, ತೋಟದಲ್ಲಿಯೇ ಪ್ರಾರಂಭವಾಯಿತು, ತೋಟದಲ್ಲಿಯೇ ಅದೇನಾಯಿತು ಪ್ರಿಯರೇ, ಅಂತ್ಯವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಈ ತೀರಿತು ಎನ್ನುವಂಥ ಉದ್ದೇಶ, ಯಾವ ಉದ್ದೇಶ ತೀರಿಸ್ತಂದ್ರೆ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನ ನಾವು ನೋಡುವಾಗ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು ಎಂಬುದಾಗಿ. ದೇವರು, ತಂದೆಯಾದ ದೇವರು ಕುಮಾರನಾಗಿ ಬಂದಿರುವಂಥ ಯೇಸು ಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳು ಏನೇನು ಇದ್ವು, ಆ ಕೆಲಸಗಳು ಮಾಡುವಂಥ ಒಂದು ಕೆಲಸ ಕಾರ್ಯಗಳು ಏನಾದರೂ ಈಗ ಮುಗಿದು ಹೋದವು ಎಂಬುದಾಗಿ ಪ್ರಿಯರೇ. ಅದೇ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡಿದಾಗ, ಮಾಡಬೇಕಾದ ಕೆಲಸ ಮಾಡಿ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎನ್ನುವಂಥ ಮಾತು ಅಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಷ್ಟು ದೂರದಿಂದ ಬಂದಾತ. ಸ್ಟಾರ್ಟಿಂಗಲ್ಲೇ ಹೇಳಿದೆ, ಎಷ್ಟು 15 ಬಗಲಾಗ 15 ಸೊನ್ನೆ ಕೊಟ್ಟರೆ ಎಷ್ಟು ದೂರ ಆಗುತ್ತೋ ಅಷ್ಟು ಕೋಟಿ ಲಕ್ಷ ಕಿಲೋಮೀಟರ್ಗಳಿಂದ ಬಂದಾನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳುವಂಥ ಮಾತು ಅಲ್ಲ. ಯಾರು ಹೇಳಿರುವಂಥದ್ದು ಇದು? ನಾಸಾ ಸಂಸ್ಥೆಯವರು ಹೇಳಿರುವಂಥದ್ದು. ಅದೇ ನಾಸಾ ಸಂಸ್ಥೆಯವರು ಹೇಳ್ಯಾರ, ಕೃಷ್ಣನ ಎಲುಬುಗಳು ಯಾರನ್ನ ದೇವರು ಅಂತೇಳಿ ಪೂಜೆ ಮಾಡ್ತಾರೋ ಆತನ ಎಲುಬುಗಳು ಸಿಕ್ಕವು ಅಂತೇಳಿ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೂಡ ಅದೇ ನಾಸಾ ಸಂಸ್ಥೆಯವರೇ ಕೊಟ್ಟಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಥವಾ ಒಬ್ಬ ಮನುಷ್ಯ ಅಂತೇಳಿ ಹೇಳಿರುವಂಥದ್ದು ಅದೇ ನಾಸಾ ಸಂಸ್ಥೆಯವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ 6ನೇ ಮಾತಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆ ಮಾತು ಎಂತಹ ಮಾತು ಅಂದರೆ, ತೀರಿತು. ತಾನು ಬಂದಂಥ ತಂದೆಯು ತನಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನಾದವು, ತೀರಿ ಹೋದವು. ಮತ್ತೆ ಮಾಡಬೇಕಾದ ಕೆಲಸವನ್ನು ಮಾಡಿ ನಾನು ನಿನ್ನನ್ನು ಏನು ಮಾಡಿದ್ದೇನೆ, ಮಹಿಮೆ ಪಡಿಸಿದ್ದೇನೆ. ಓದ್ರಿ ಒಂದ್ಸರಿ 17ನೇ ಅಧ್ಯಾಯ 4ನೇ ವಚನ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಆತನು ಬಂದಿರತಕ್ಕಂಥ ಉದ್ದೇಶ ಏನಾಯಿತು? ತೀರಿತು. ಮೊದಲನೇದಾಗಿ ಏನು ತೀರಿತು? ಉದ್ದೇಶ ತೀರಿತು. ಎಲ್ಲರಿಗೂ ಒಂದೊಂದು ಉದ್ದೇಶ ಇರುತ್ತೆ. ನಾವು ಸುಮ್ಮನೆ ಸ್ಕೂಲಿಗೆ ಹೋಗ್ತಾ ಇರ್ತೀವ, ಸುಮ್ಮನೆ ಕಾಂಟ್ರಾಕ್ಟ್ ಮಾಡಿಸ್ತಾ ಇರ್ತೀವ, ಅಲ್ಲೆಲ್ಲೂಯ್ಯ, ಸುಮ್ಮನೆ ವ್ಯವಸಾಯ ಮಾಡ್ತಾ ಇರ್ತೀವ. ಎಲ್ಲರಿಗೂ ಯಾವುದೋ ಒಂದು ಉದ್ದೇಶ ಉಂಟು. ಅಲ್ಲೆಲ್ಲೂಯ್ಯ, ಉದ್ದೇಶ ಏನಾಯಿತು ಪ್ರಿಯರೇ? ಈಗ ತೀರಿತು. ಆತನು ಬಂದ ಉದ್ದೇಶ ಏನು? ಎಲ್ಲ ಮಾನವರಿಗೋಸ್ಕರವಾಗಿ ಯಜ್ಞವಾಗಬೇಕು. ಆ ಯಜ್ಞವನ್ನು ಅವರೇ ಮಾಡ್ತಾ ಇದ್ದಾರೆ ಮತ್ತು ಸೈತಾನನು ನಾಚಿಕೆಗೊಳ್ತಾ ಇದ್ದಾನೆ, ಸೈತಾನನು ಜಜ್ಜಲ್ಪಡ್ತಾ ಇದ್ದಾನೆ. ಆ ಉದ್ದೇಶ, ತಂದೆಯು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂರೈಸೋದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಯೇಸುವಿನ ಉದ್ದೇಶ ಮೊದಲನೇದಾಗಿ ಏನಾಯಿತು? ತೀರಿತು ಪ್ರಿಯರೇ. ಎರಡನೇದಾಗಿ ಬಿಡುಗಡೆ ಎನ್ನುವಂಥದ್ದು ಆಯಿತು. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ನೋಡಿ. ಬಿಡುಗಡೆ ಎನ್ನುವಂಥದ್ದು ಆಯಿತು. ಮೊದಲನೇದಾಗಿ ಉದ್ದೇಶ ತೀರಿತು, ಎರಡನೇದಾಗಿ ಬಿಡುಗಡೆ ಎನ್ನುವಂಥದ್ದು ತೀರಿತು. ಮೊದಲನೇ ತಿಮೋಥೆ 1:15 ಓದ್ರಿ ಬೇಗ. ಎಸ್, ಹಲ್ಲೆಲೂಯಾ. ಯಾಕೆ ಬಂದ ಆತನು ಯಾಕೆ ಬಂದ? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಆತನು ಹೊರಟು ಬಂದನು ಪ್ರಿಯರೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಪಕ್ಕೆ ಗುರಿಯಾಗಿದ್ದ ಜನರನ್ನ ವಿಮೋಚಿಸಲು ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟನು ಎಂಬುದಾಗಿ ಗಲಾತ್ಯ 4:5 ಆ ಮಾತು ಇರುತ್ತೆ. ಮೊದಲನೇ ಯೋಹಾನ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನು ಎನ್ನುವಂತ ಮಾತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಬಂದಿರತಕ್ಕಂಥ ಉದ್ದೇಶ ಇದೆ. ಆ ಉದ್ದೇಶವನ್ನು ಆತನು ತೀರಿಸಿದ. ಆತನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದ. ಆ ಬಿಡುಗಡೆಯನ್ನ ಆತನು ತೀರಿಸಿದ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಹೇಳುವಂತ ಮಾತು ಏನಂದ್ರೆ, ನಾನು ಬೆಲೆ ಕೊಟ್ಟಿದ್ದೇನೆ, ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನನ್ನ ಸ್ವಂತ ರಕ್ತವನ್ನೇ ನಾನು ಏನು ಮಾಡಿದ್ದೇನೆ? ಪಾಪದ ಬಲಿಯಜ್ಞವಾಗಿ ನಾನು ಅರ್ಪಿಸಿದ್ದೇನೆ. ನಮ್ಮ ಭಾರತ ದೇಶದ ಸನಾತನ ಗ್ರಂಥದಲ್ಲಿ ತಾಂಡಿಯ ಮಹಾಬ್ರಾಹ್ಮಣ ಎನ್ನುವಂಥ ಒಂದು ಗ್ರಂಥದಲ್ಲಿ ಒಂದು ಶ್ಲೋಕ ಇರುತ್ತೆ ಪ್ರಿಯರೇ, ಸರ್ವ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣ ಅವಶ್ಯಕಂ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ ಎಂಬುದಾಗಿ. ಸರ್ವ ಜನರ ಪಾಪಗಳು ಪರಿಹಾರವಾಗಬೇಕಾದರೆ ಪರಮಾತ್ಮನು ತಾನಾಗಿಯೇ ಬಂದು ನಾನು ಎಲ್ಲ ಜನರಿಗೋಸ್ಕರವಾಗಿ ರಕ್ತವನ್ನು ಸುರಿಸುತ್ತೇನೆ ಎಂಬುದಾಗಿ ಹೇಳಿಕೊಂಡು ಆತನೇ ದಾನವಾಗಿ ತನ್ನ ಪ್ರಾಣವನ್ನು ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಂದವರೆಲ್ಲರೂ ಬ್ಯಾರ್ಯಾರನ್ನ ಕೊಲ್ಯಾರ, ಬ್ಯಾರ್ಯಾರಿಗೆ ಫಿಟ್ಟಿಂಗ್ ಇಟ್ಟಾರ, ಬ್ಯಾರ್ಯಾರನ್ನ ಹಾಳು ಮಾಡ್ಯಾರ. ಆದರೆ ಯೇಸು ಮಾತ್ರ ಹಂಗಲ್ಲ. ಹಲ್ಲೆಲೂಯಾ, ಎಲ್ಲರಿಗೋಸ್ಕರವಾಗಿ ನನ್ನ ಪ್ರಾಣವನ್ನು ನಾನು ಕೊಡುತ್ತೇನೆ. ಈವನ್ ಕಳ್ಳನಾಗಿರುವಂಥ ಬರಬ್ಬನು ಒಂದು ಸಾರಿ ಚರಿತ್ರೆಯಲ್ಲಿ ನಾವು ನೋಡುವಾಗ ಯೇಸುವಿನ ಹತ್ತಿರಕ್ಕೆ ಬಂದು ಕೇಳ್ತಾನೆ, ರೋಮನ್ ಸರ್ಕಾರವ ವಿರುದ್ಧವಾಗಿ, ಯೇಸುವೇ, ನೀನು ಮಾಡಿದ ಅದ್ಭುತಗಳನ್ನು ನಾನು ಕೇಳಿದ್ದೆ, ಈಗ ಕಣ್ಣಾರೆ ನಾನು ನೋಡಿದ್ದೇನೆ. ನೀನು ನನ್ನೊಟ್ಟಿಗೆ ಆಗಿಬಿಟ್ರೆ ನಾವಿಬ್ಬರು ರಾಜ್ಯವನ್ನು ಆಳೋಣ, ರೋಮನ್ ಸರ್ಕಾರದವರನ್ನ ಈ ಒಂದು ಇಸ್ರಾಯೇಲ್ ದೇಶದಿಂದ ಹೊರಡಿಸೋಣ ಅಂದಾಗ ಅವಾಗ ಯೇಸು ಸ್ವಾಮಿ ಚರಿತ್ರೆಯಲ್ಲಿ ಒಂದು ಮಾತು ಹೇಳ್ತಾನೆ ಪ್ರಿಯರೇ, ನಾನು ನಿನಗೋಸ್ಕರವಾಗಿ ಸಾಯಲು ಕೂಡ ಸಿದ್ಧನಾಗಿರ್ತೀನಿ, ಹೊರತಾಗಿ ನಾನು ನೀನು ಹೇಳಿದಂಥ ಈ ಲೋಕದ ರಾಜ್ಯವನ್ನು ನಾನು ಸ್ಥಾಪನೆ ಮಾಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರಿಗೋಸ್ಕರವಾಗಿ ಸಾಯೋದಕ್ಕೂ ಸಿದ್ಧನಾದವನೇ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪರೋಪಕಾರಂ ಇದಮರ್ಧಂ ಶರೀರಂ ಎನ್ನುವಂಥ ಮಾತು ಇರುತ್ತೆ ಪ್ರಿಯರೇ. ಅದರ ಅರ್ಥ ಏನಂದ್ರೆ, ಪರರಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟವನು ದೇವರು ಅಂತೇಳಿ. ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟವರು ಯಾರಿದ್ದಾರೆ ಈ ಲೋಕದಲ್ಲಿ? ಯಾರಾದರೂ ಇದ್ದಾರೆ ನನ್ನ ಪ್ರಾಣವನ್ನು ಕೊಡ್ತೀನಿ ಅಂತೇಳಿ? ಹೋದವಾರ ನಾವು ನೋಡಿದ್ವಿ, ಬುದ್ಧನನ್ನ 9ನೇ ವಿಷ್ಣುವಿನ ಅವತಾರ ಎಂಬುದಾಗಿ ಹೇಳ್ತಾರೆ. ಬುದ್ಧ ಹೇಳ್ತಾನೆ ದೇವರೇ ಇಲ್ಲ ಅಂತೇಳಿ, ಇವರು ಬುದ್ಧನನ್ನ ದೇವರು ಅಂತೇಳಿ ಕರೀತಾರೆ. ತ್ರಿಪಿಟಕಗಳು ಬುದ್ಧ ಹೇಳ್ತಾನೆ ಏನಂತೇಳಿ, ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳನ್ನು ನೀನು ತೆಗೆದುಕೊಂಡು ಬಂದರೆ ನಾನು ನಿನ್ನ ಮಗಳನ್ನು ನಾನು ಏನು ಮಾಡ್ತೀನಿ? ಬದುಕಿಸ್ತೀನಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಯೇಸು ಹಂಗೆ ಹೇಳಿದ್ನ, ಏನು ಮಾಡಿದ? 12ನೇ ಅಧ್ಯಾಯ ಒಂದ್ಸಾರಿ ಓದ್ರಿ, ಜಕರಿಯನ ಗ್ರಂಥ 12ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಇಸ್ರಾಯೇಲಿನ ವಿಷಯವಾಗಿ ಯೆಹೋವನು ನುಡಿದ ದೈವೋಕ್ತಿ, ಆಕಾಶ ಮಂಡಲವನ್ನ ಹರಿವಿ
ಭೂಲೋಕಕ್ಕೆ ಅಸ್ತಿವಾರವನ್ನ ಹಾಕಿ ಮನುಷ್ಯನೊಳಗೆ ಜೀವಾತ್ಮವನ್ನ ಸೃಷ್ಟಿಸುವ ಯೆಹೋವನು ಇಂತೆನ್ನುತ್ತಾನೆ. ಯಾರು ದೇವರು? ಮನುಷ್ಯನ ಒಳಗಡೆ ಜೀವ ಆತ್ಮ ಇದೆ. ಮನುಷ್ಯನೆನ್ನುವಂತ ಆತನು ಪ್ರಾಣ, ಆತ್ಮ, ಶರೀರ ಎನ್ನುವಂತ 3 ಭಾಗಗಳಿಂದ ರೂಪಿತಗೊಂಡಿದ್ದಾನೆ. ಒಂದು ದಾರ ಐತಿ ಒಳಗ, ದಾರ ಕಟ್ಟಾದಾಗ ಪ್ರಾಣ ಹೋಗುತ್ತ. ಅದ್ರ ಸಲುವಾಗಿ ಆತ್ಮ ಏನ್ ಹೇಳ್ರಿ, ಆತ್ಮ ಅಲ್ಲಿಗೆ ಹೋಗ್ತು. ಆದ್ರೆ ಎಲೀಷ ಸತ್ನ ಸಾಯಿಲ್ಲ. ಪ್ರಸಂಗಿ ಗ್ರಂಥ ಹೋದ್ರೆ ಅಲ್ಲಿ ಒಳ್ಳೆ ಆಯ್ತು, 7ನೇ ವಚನ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಹಲ್ಲೆಲೂಯಾ. ಆರನೇ ವಚನ ನೋಡ್ರಿ, 12, 6ನೇ ವಚನ. ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು. ಬೆಳ್ಳಿಯ ತಂತಿಯಾದ ಒಳಗ ಪ್ರಾಣಕ್ಕ, ಆತ್ಮಕ್ಕ, ಶರೀರಕ್ಕ. ಹಲ್ಲೆಲೂಯಾ. ಇದು ಯಾವಾಗ ಕಟ್ಟಾಗುತ್ತೋ, ಕಟ್ಟಾದಾಗ ಪ್ರಾಣ ಹೋಗುತ್ತೆ ಪ್ರಿಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ಡ್. ಹಲ್ಲೆಲೂಯಾ. ಬೈಬಲ್ ಹೇಳಿದ ಮೇಲೆ ಎಲ್ಲ ಸೈನ್ಸ್ ಹೇಳೋದು. ಸೈನ್ಸ್ನವ್ರು ಕಂಡಿಡಿಯಕ್ಕೆ ಎಷ್ಟೆಷ್ಟು ಕೋಟಿಗಳು ಖರ್ಚು ಮಾಡ್ಕೊಂತಾರ, ದೇವರು 50 ಪೈಸೆ ಕೂಡ ಖರ್ಚು ಮಾಡಂಗೆ. ಹಲ್ಲೆಲೂಯಾ. ಪ್ರೈಸ್. ನಯಾ ಪೈಸೆ ಖರ್ಚಿಲ್ಲಾರ್ದೆ ದೇವ್ರು ಏನು ಮಾಡ್ಯಾನ, ಎಲ್ಲವುಗಳನ್ನ ಬರಿಸಿಟ್ಟುಬಿಟ್ಟಾನ. ಯಾಕೆ ಬರಿಸಿಟ್ಟನು ಹೇಳ್ರಿ? ಫ್ಯಾನ್ ತಗೊಳಕ್ಕೆ ಹೋದಾಗ ಫ್ಯಾನ್ ತಯಾರು ಮಾಡಿದವನು ಹೇಳಿರ್ತಾನೆ, ಜಾಸ್ತಿ ವೋಲ್ಟೇಜ್ ಬಂದ್ರೆ ಏನಾಗುತ್ತೆ, ಇದು ಸುಟ್ಟೋಗುತ್ತಾ. ಸರಿಯಾಗಿ ನೀವು ಕಾಪಾಡಬೇಕು. ನೀರು ಬಕೆಟ್ನಾಗ ಇಟ್ಟು ಫ್ಯಾನ್ ಇಟ್ರಪ್ಪ ಅಂದ್ರೆ, ಬಕೆಟ್ನಾಗ ಫ್ಯಾನ್ ಇಟ್ರಪ್ಪ ಅಂದ್ರೆ ಏನಾಗುತ್ತೆ, ನೀರ್ನಾಗ ಇಟ್ರೆ ಏನಾಗುತ್ತೆ, ಕೆಟ್ಟೋಗುತ್ತೆ. ಅವೆಲ್ಲ ಬರೆದಿರ್ತಾರೆ, ಕಾಷನ್ಸ್ ಬರೆದಿರ್ತಾರೆ. ನೀವು ಒಂದು ವೇಳೆ ಮೊಬೈಲ್ ಆಗಲಿ ಇನ್ನೊಂದಾಗಲಿ ನೀರಿನಲ್ಲಿ ಬುಳಿಸಬಾರ್ದು, ಸಣ್ಣ ಹೀಟಿಗೆ ಜಾಸ್ತಿ ಇಡಬಾರ್ದು. ಯಾಕೆ ಬರೆದಿರ್ತಾರೆ ಹೇಳ್ರಿ? ಅದನ್ನು ತಯಾರು ಮಾಡಿದವನು, ಅವನಿಗೆ ಗೊತ್ತು. ಹಲ್ಲೆಲೂಯಾ. ಅದರಂಗಿ ಭೂಲೋಕವನ್ನ, ಪ್ರಪಂಚವನ್ನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ಆತನಿಗೆ ಗೊತ್ತಿರಲಾರದು ಯಾವುದಾದ್ರೂ ಇದೆನಾ? ಎಲ್ಲ ಆತನಿಗೆ ಗೊತ್ತಿ. ಮನುಷ್ಯರು ಅಷ್ಟು ಕೋಟಿ, ಇಷ್ಟು ಬಿಗ್ ಬ್ಯಾಂಗ್ ಅಂತೇಳಿ ಎಷ್ಟೋ ಕೋಟಿ ಖರ್ಚು ಮಾಡಿ, ಹಲ್ಲೆಲೂಯಾ, ಖರ್ಚು ಮಾಡಿ ಹೇಳ್ತಾರ, ಕೊನೆಯದಾಗಿ ನಾವು ಯಾವುದನ್ನು ಕೂಡ ಕಂಡುಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಈ ಲೋಕ ಸೃಷ್ಟಿ ಆಗೋದಕ್ಕೋಸ್ಕರವಾಗಿ ಒಂದು ಶಬ್ದ ಉಂಟಾಯಿತು. ಆ ಶಬ್ದ ಆಗಬೇಕಾದ್ರೆ ಒಂದು ಕಣ, ಆ ಕಣನೇ ನಮಗೆ ಸಿಗ್ತಾ ಇಲ್ಲ. ಆ ಕಣಕ್ಕೊಂದು ಹೆಸರು ಇಡ್ತಾರೆ, ಏನಂತ ಹೇಳಂದ್ರೆ ದೈವಿಕ ಕಣ, ಗಾಡ್ಸ್ ಪಾರ್ಟಿಕಲ್ ಅಂತೇಳಿ. ಹಲ್ಲೆಲೂಯಾ. ಬಿಗ್ ಬ್ಯಾಂಗ್ ಓದಿದಿರಲ್ಲ, ಬಿಗ್ ಬ್ಯಾಂಗ್ ಥಿಯರಿ, ಅದ್ರ ಬಗ್ಗೆ ಯಾವಾಗ ಸಂದರ್ಭ ಬಂದಾಗ ಹೇಳ್ತೀನಿ. ಆ ರೀತಿಯಾಗಿ ಎಷ್ಟೋ ಕೋಟಿ ಖರ್ಚು ಮಾಡ್ತಾರೆ. ಬಿಗ್ ಬ್ಯಾಂಗ್ ಥಿಯರಿ ನಾಸಾದವ್ರದ್ದು ಒಂದು ಮೊಬೈಲಲ್ಲಾಗಲಿ ನೆಟ್ಟಲ್ಲಾಗಲಿ ಏನಿರುತ್ತಾ ಒಂದು ಚಿತ್ರ ಇರುತ್ತೆ ಪ್ರಿಯರೇ. ನಾಸಾ ಸಂಸ್ಥೆ ಫಸ್ಟಿಗೆ ಲೈಟ್ ಆದಮೇಲೆ ನೆಕ್ಸ್ಟ್ ಹಿಂಗೆ ಬರ್ತದೆ. ದೇವರು ಮೊದಲೇ ಹೇಳೋಣ, ಫಸ್ಟ್ ದೇವರು ಬೆಳಕಾಗಲಿ ಅನ್ನೋದು ಬೆಳಕಾಯಿತು. ಹಲ್ಲೆಲೂಯಾ. ಬೆಳಕಾದ್ಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆಲ್ಲವೂ ಬಂದು ಇದನ್ನು ಕಂಡಿಡಿಯಕ್ಕೆ ಎಷ್ಟೋ ಕೋಟಿ ಖರ್ಚು ಮಾಡಿ. ಆದರೆ ಬೈಬಲ್ನಾಗ ಮೊದಲನೇ ಪುಸ್ತಕವಾದ ಆದಿಕಾಂಡದಾಗ ದೇವರು ಯಾವಾಗೋ ಬರೆಸಿಟ್ಟುಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಆತನು ತಾನು ಬೆಲೆ ಕೊಡ್ತಾ ಇದ್ದೇನೆಂಬುದಾಗಿ ತಿಳಿದುಕೊಂಡು, ತಾನು ಬೆಲೆ ಖಂಡಿತವಾಗಿ ಕೊಟ್ಟಿದ್ದೇನೆಂಬುದಾಗಿ ಗ್ರಹಿಸಿಕೊಂಡು ಏನು ಮಾಡ್ತಾ ಇದ್ದಾನಂದ್ರೆ ಆ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಮೊದಲನೇದಾಗಿ ಉದ್ದೇಶ, ಆತನು ಬಂದ ಉದ್ದೇಶ ತೀರಿತು. ಪಾಪಿಗಳ ಬಿಡುಗಡೆ ಎನ್ನುವಂಥದ್ದು ತೀರಿತು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸೈತಾನನ ಆಡಳಿತ ತೀರಿತು. ಓದ್ರಿ ಪ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನಗಳು ನಾವು ಓದಿದಾಗ ಅಲ್ಲಿ ಗೊತ್ತಾಗುತ್ತೆ, ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನ, ಅಂದರೆ ಸೈತಾನನನ್ನ ಅಡಗಿಸಿ ಬಿಡುವುದಕ್ಕೆ ಎಂಬುದಾಗಿ ಅಲ್ಲಿ ವಾಕ್ಯ ಇರುತ್ತೆ. ಹಲ್ಲೆಲೂಯಾ. ಮತ್ತೆ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಾಗ, ಈಗ ನಾವು ಸೈತಾನನ ಅಧಿಕಾರದಲ್ಲಿ ಇಲ್ಲ. ಹಲ್ಲೆಲೂಯಾ. ಯಾರ ಅಧಿಕಾರದಲ್ಲಿ ಇದ್ದೇವೆ ನಾವು? ಈಗ ದೇವರ ಅಧಿಕಾರದಲ್ಲಿದ್ದೇವೆ. ಹಲ್ಲೆಲೂಯಾ. ಈ ಉದ್ದೇಶವು ಕೂಡ, ಸೈತಾನನ ಆಡಳಿತವು ಕೂಡ ಮುಗಿಯಿತು, ತೀರಿತು ಎಂಬುದಾಗಿ ಆತನು ಏನು ಮಾಡ್ತಾ ಇದ್ದಾನೆ, ಜಯ ಘೋಷದ ಕೇಕೆಯನ್ನ ಹಾಕ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನು ನಾವು ನೋಡುವಾಗ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆ ವಾಕ್ಯ ಓದ್ರಿ, 14-15 ಓದಿದ್ರೆ ಈ ಪ್ರಿಯರಿಗೆ ಬರೆದ ಪತ್ರಿಕೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು
ಅವರಂತೆಯೇ ಆದನು. ಹಲ್ಲೆಲೂಯಾ. ಮತ್ತೆ ಕಂಟಿನ್ಯೂ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೈತಾನನ ಆಡಳಿತ ಏನಾಯ್ತು? ತೀರಿ ಹೋಯಿತು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ 1 ಕೊರಿಂಥ 15:57 ವಚನದಲ್ಲಿ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೇನು ಕೊಟ್ಟಿದ್ದಾನೆ? ಈಗ ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೇಲೆ ಯೇಸು ಸ್ವಾಮಿ ಏನೇನು ತಿಳಿಸಿದಂದ್ರೆ ಆತನಿಗೆ ಶಿಲುಬೆ ಶ್ರಮೆ ಇಲ್ಲ, ಮತ್ತೆ ಶಿಲುಬೆ ಏರ್ಬೇಕಾಗಿಲ್ಲ. ಹಲ್ಲೆಲೂಯಾ. ಆತನು ಮತ್ತೆ ಶರೀರ ಶ್ರಮೆ ಮಾಡಬೇಕಾಗಿಲ್ಲ, ಪುನಃ ಶಿಲುಬೆಯಿಂದ ಕೆಳಗಿಳಿದು ಮತ್ತೆ ಯಜ್ಞವಾಗಬೇಕಾಗಿಲ್ಲ. ಆ ಒಂದು ಶ್ರಮೆ, ಶರೀರದ ಶ್ರಮೆ ತೀರಿತು ಪ್ರಿಯರೇ, ಮುಗಿಯಿತು. ಯಜ್ಞಾರ್ಪಣೆ, ಯಾವ ಯಜ್ಞವನ್ನ ಅನಾದಿ ಕಾಲದಿಂದ ಮನುಷ್ಯರು ಯಜ್ಞ ಮಾಡಬೇಕು 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 ಅಂತೇಳಿ ಆ ಯಜ್ಞಕ್ಕೆ ಸಾದೃಶ್ಯವಾಗಿರ್ತಕ್ಕಂಥ ಆಕಳನ್ನು, ಎತ್ತನ್ನು, ಕೋಣವನ್ನು, ಪಕ್ಷಿಗಳನ್ನು ಕೊಯ್ದು ಆಯ್ತು ನಮ್ಮ ಪಾಪ ಹೋಯ್ತು, ದೇವರು ಮಾಡಿದ್ವಿ ಅಂತೇಳಿ ಅನ್ಕೊಳ್ತಾ ಇದ್ರು. ಆ ದೇವರು ತಾನಾಗಿಯೇ ಬಂದು ಏನ್ ಮಾಡಿಬಿಟ್ಟ? ಆ ಕಾರ್ಯವನ್ನ ಮಾಡಿಬಿಟ್ಟ. ಹಲ್ಲೆಲೂಯಾ. ಆ ಕಾರ್ಯ ಯಜ್ಞಾರ್ಪಣೆ ಎನ್ನುವಂಥದ್ದು ಮುಗೀತು. ನೋಡ್ರಿ, ಮನುಷ್ಯರು ಹೇಳುವಂಥ ಮಾತು, ದೇವ್ರು ಮಾಡ್ತೀವಿ. ದೇವ್ರು ಮಾಡೋಕ್ಕಾಗತ್ತಾ? ಆಗಲ್ಲ. ದೇವರೇ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ಆ ಯಜ್ಞವನ್ನ ದೇವರು ತಾನಾಗಿಯೇ ಬಂದು ಯಜ್ಞವನ್ನ ಮಾಡಬೇಕು. ಆತನೇ ಬಂದು ಏನ್ ಮಾಡಿದ ಪ್ರಿಯರೇ? ಯಜ್ಞಾರ್ಪಣೆಯಾದ. ಇನ್ನು ಮುಂದೆ 2ನೇ ಯಜ್ಞ ಯಾವುದು ಕೂಡ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಬೇಕಾಗಿರುವುದಿಲ್ಲ. ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತಾ ಇದ್ದೇವೆ 1 ಯೋಹಾನ 3:8 ಪ್ರಕಾರವಾಗಿ ಸೈತಾನನ ಮೇಲೆ ಜಯ ಎನ್ನುವಂಥದ್ದು ಬಂತು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತು ಪಾಪದ ಕ್ಷಮಾಪಣೆಯ ಮಾತು. 2ನೆಯ ಮಾತು ಪರದೇಶಿಗೆ ಪ್ರವೇಶ ಮಾಡುವಂಥ ಮಾತು. 3ನೆಯ ಮಾತು ಪವಿತ್ರವಾದಂಥ ಪರಿವಾರವನ್ನು ಏರ್ಪಾಟು ಮಾಡಿದಂಥ ಮಾತು. 4ನೆಯ ಮಾತು ನಾವು ನೋಡಿದ್ವಿ. ಎಂತಹ ಮಾತದು? 4ನೇ ಮಾತು ಎಂಥ ಮಾತು? ಪಾಪದ ಫಲಿತವನ್ನ ಹೊಂದಿರುವಂತ ಮಾತು. 5ನೇ ಮಾತು ನಾವು ನೋಡಿದೆವು ಪ್ರಿಯರೇ. ಎಂತಹ ಮಾತದು? ಪರಿಶುದ್ಧವಾಗಿರ್ತಕ್ಕಂಥ ದಾಹ ಉಳ್ಳಂತ ಒಂದು ಮಾತು. ಈಗ 6ನೇ ಮಾತನ್ನು ನಾವು ನೋಡಿದ್ವಿ. ಎಂತಹ ಮಾತದು? ಪ್ರಕಟಣೆಯ ಮಾತು. ಜಯ ಹೊಂದಿದ್ದೇನೆ ಎಂಬುದಾಗಿ ಜಯದ ಧ್ವನಿಯ ಕೇಕೆಯನ್ನು ಹಾಕಿದಂಥ ಮಾತು.